ನಾನು ಈಗ ಏನು ಮಾಡಿದೆ, ನನ್ನ ರೋಗ ಬಂದಿದ್ದಂಥ ಗಿಡಗಳಿಗೆ, ವೀಕ್ ಆಗಿದ್ದಂಥ ಗಿಡಗಳಿಗೆ ಈ ಜೀವಾಮೃತವನ್ನು ಕೊಟ್ಟ ಮೇಲೆ ಅವೆಲ್ಲ ತುಂಬ ಚೆನ್ನಾಗಿ ಏನೋ ಗಿಡಗಳಿಗೆ ನಾವು ಒಂದೊಂದು ಲೋಟ ಟೀ ಕುಡಿತೀವಲ್ಲ, ಆ ರೀತಿ ಟೀಗನ್ನು ಪಾಕೆಟ್ಗೆ ಹಾಕೋ. ಅದು ಹಾಕಿದ್ಮೇಲೆ ಎಲ್ಲ ಕಡ್ಡಿ ಎಲ್ಲ ಉದುರೋಗಿದ್ದ ಗಿಡಗಳು ಕೂಡ ಇದಾಕಿದ್ಮೇಲೆ 1 ತಿಂಗಳಲ್ಲಿ ಅದು ಸರಿ ಆಯ್ತು. ಅದು ಡಿಕಾಂಪೋಸ್ಟ್ ಆದಮೇಲೆ ಅದನ್ನು ಗಿಡಗಳಿಗೆ ಕೊಡ್ತಾರೆ. ಸೇಮ್ ಪ್ರಿನ್ಸಿಪಲ್ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷನೇ ಆರ್ಗ್ಯಾನಿಕಲಿ ಬಾಳೆ ಬೆಳೆದು 10 kg ಅವರೇಜ್ ಸಿಕ್ತು ನನಗೆ ಬಾಳೆನೆ. ಇದರಲ್ಲಿ ನಾನೇನು ಮಾಡಿದೆ, ಒಟ್ಟು 1 ಎಕರೆಗೆ ಹೆಚ್ಚು ಕಡಿಮೆ 11,000 ಲೀಟ್ರು ಅನಾರೋಬಿಕ್ ಜೀವಾಮೃತ ಕೊಟ್ಟಿದ್ದೆ ಸ್ಟಾರ್ಟಿಂಗಿಂದ. ಮತ್ತು ಒಂದೊಂದಕ್ಕೆ 8 ರಿಂದ 10 kg ಅಷ್ಟು ದನದ ಗೊಬ್ಬರ ಕೊಟ್ಟಿದ್ದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಷ್ಟರಲ್ಲೇ ನನಗೆ ಒಳ್ಳೆ ಅವರೇಜ್ ಈಲ್ಡ್ ಬಂದಿತ್ತು. ನೋಡಿ ಹೆಂಗಿದೆ, ಫುಲ್ ಫಿಲ್ಟರ್ ಆಗಿ. ಫುಲ್ ಫಿಲ್ಟ್ರ್, ಯಾವುದೇ ರೀತಿಯಲ್ಲಿ ಗಿಟ್ಗತ್ತು ಅನ್ನೋದು ಏನೂ ಇಲ್ಲ. ಗೋಕೃಪಾಮೃತ ಮಾಡಿ ತುಂಬಿದ್ವಿ. 600 ರಿಂದ 700 kg ಹಸಿ ತೊಪ್ಪೆ. ಈಗ ಸುಮ್ಮನೆ ಅಲ್ಲಿ ಕಾಂಪೋಸ್ಟ್ಗೆ ಅಂತ ಒಂದು 6-7 ತಿಂಗಳು ಅದಲ್ಲ, ಹಸಿ ತೊಪ್ಪೆನಿಗೆ ನಾವೇನ್ ಮಾಡಿದ್ವಿ, ನಾಟಿ ಹಸುವಿನ ತೊಪ್ಪೆನಿಗ ಅಟ್ಲೀಸ್ಟ್ 1 ತಿಂಗ ಸೇರಿಸಿಟ್ಕೊಂಡ್ವಿ. ಸೇರಿಸಿಟ್ಕೊಂಡು ಇಲ್ಲಿಗೆ ಹಾಕಿದ್ವಿ. ನಮ್ಮ ಹತ್ರ ಇರೋದೇ 1 ಹಸು. ಸೇರಿಸಿಟ್ಕೊಂಡು ಹಾಕಿದ್ವಿ. ಮತ್ತೆ ಗೋಮೂತ್ರನಿಗ ನಾವು ಆಲ್ರೆಡಿ ನೋಡಲ್ಲಿ ಕ್ಯಾನ್ಗಳಲ್ಲೆಲ್ಲ ಇದೆ, ಒಂದು 200 ಲೀಟರ್ ಗೋಮೂತ್ರ ಹಾಕಿದ್ವಿ ಸ್ಟಾರ್ಟಿಂಗು. ಮತ್ತು ಇದಕ್ಕೆ ಗೋಕೃಪಾಮೃತ 1,500 ಲೀಟ್ರ್ ಗೋಕೃಪಾಮೃತನ ಒಟ್ಟಿಗೆ ಇದರೊಳಕ್ಕೆ ಮಾಡಾಕಿದ್ವಿ. ಯಾವುದೇ ಹಸುಗಳನ್ನು ನೀವು ಮೇಯಿಸಿದಾಗ ಅದು ಒಂದು ದಿನದಲ್ಲಿ 15 ರಿಂದ 20 ರಿಂದ 30 ಕಿಲೋಮೀಟ್ರ್ ಜರ್ನಿ ಮಾಡುತ್ತೆ. ಅಲ್ಲಲ್ಲೇ ಸುತ್ತಬೋದು, ಎಲ್ಲ ಸುತ್ತಬೋದು. ಅದು ಕನಿಷ್ಠ 20 ರಿಂದ 30 ಕಿಲೋಮೀಟ್ರ್ ಅದು ಜರ್ನಿ ಮಾಡುತ್ತೆ ಟೋಟಲಿ. ಆ ಜರ್ನಿ ಮಾಡೋ ಅಷ್ಟು ವ್ಯಾಪ್ತಿಯೊಳಗಡೆ ವಿಭಿನ್ನವಾಗಿರ್ತಕ್ಕಂಥ ಮೇವನ್ನು ಮೇಯುತ್ತೆ. ವಿಭಿನ್ನ ಪ್ರದೇಶಗಳನ್ನು ಅದು ನೋಡುತ್ತೆ. ಆಗ ಏನಾಗುತ್ತೆ, ಆ ಮೇಯುವಂಥ ಹಂತದಲ್ಲಿ ಬೇಲಿ ಒತ್ತಲ್ಲಿ ಮೇಯುವಾಗ ಮತ್ತು ಮೇವುಗಳನ್ನು ಮೇಯುವಾಗ ಭೂಮಿನಲ್ಲಿರ್ತಕ್ಕಂಥ ಅಸಂಖ್ಯ ಬ್ಯಾಕ್ಟೀರಿಯಾಗಳಿಂದ, ಫಂಗಸ್ ಏನದ, ವೈರಸ್ ಏನದ, ಎಲ್ಲವೂ ಕೂಡ ಮೂಗಿನ ಮುಖಾಂತರ ಒಳಗಡೆ ಹೋಗುತ್ತೆ. ಮತ್ತು ಅದು ಸಗಣಿ ಮುಖಾಂತರ ವಾಪಸ್ ಬರುತ್ತೆ. ಅದನ್ನು ನಾವು ಜೀವಾಮೃತದಲ್ಲಿ ಇಟ್ಟು ಅವುಗಳ ಸಂಖ್ಯೆನ 100 ಇದ್ದದನ್ನ 1000 ಮಾಡಿ, 1000ನ 1,00,000 ಮಾಡಿ, ಕೋಟಿ ಮಾಡಿ ಹಾಕೋದ್ರಿಂದ ಭೂಮಿನಲ್ಲಿ ಏನು ತಯಾರಾಗಬೇಕಾಗಿತ್ತು NPK ಹಾಗೂ ಮೈಕ್ರೋ ನ್ಯೂಟ್ರಿಷನ್ಗಳು ತಯಾರು ಮಾಡೋ ಅಂಥ ಬ್ಯಾಕ್ಟೀರಿಯಾ ಅಷ್ಟು ಲಭ್ಯ ಆಗ್ತದೆ. ಆಗ 330 ಕೋಟಿ ದೇವರು ಅಲ್ಲಿ ಇರ್ತದೆ. ಅರ್ಥ ಆಯ್ತಲ್ಲ. ನೆಲ್ಲಲ್ಲೂ ನೇಪಿಯರ್ ಹಾಕ್ಬಿಟ್ಟು ಸಿಮೆಂಟ್ ಅಲ್ಲಿ ಕಟ್ಟಿರೋ ಕೊಟ್ಟಿಗೆ ಒಳಗಡೆ ಮೇಯಿಸ್ಬಿಟ್ಟು ನಾವು ಜೀವಾಮೃತ ಮಾಡಿ ಎಲ್ಲವೂ ವಾಸಿ ಆಗು ಮತ್ತು ಎಲ್ಲ ಈಲ್ಡು ಬರಬೇಕು. ಕೆಮಿಕಲ್ ಹಾಕಿದಾಗ ಬರೋ ಅಷ್ಟೇ ಈಲ್ಡು ಇದರಲ್ಲೂ ಬರಬೇಕು ಅಂದರೆ ಅದು ಸಾಧ್ಯ. ನೀವು ಜೀವಾಮೃತನಾರು ಹಾಕಿ, ಕೊಟ್ಟಿಗೆ ಗೊಬ್ಬರನಾರು ಹಾಕಿ ಆ ಥರ ಮಾಡಿದ್ರೆ ನಿಮ್ಗೆ ಏನು ಯೂಸ್ ಇಲ್ಲ. ಅದು ನನ್ನ ಪ್ರಕಾರ 10% ಅದರಲ್ಲಿ ಆ ಒಂದು ಎಬಿಲಿಟಿ ಇರೋದಿರಲ್ಲ. ಯಾಕೆ ಅಂತಾರೆ, ಎಲ್ಲ ಅಂತಾರೆ ಅದು ಕರಳಲ್ಲದೆ ಕರಳಿಗೆಲ್ಲಿಂದ ಬಂತು, ಅದು ಭೂಮಿನಲ್ಲೆಲ್ಲ ಸುತ್ತಾಡಿ ಮೇಯ್ಕ ಬಂದಾಗಲೇ ಹೋಗೋದು. ಅದು ಆಹಾರದಿಂದಲೂ ಹೋಗ್ಬೋದು, ಉಸಿರಾಟದಿಂದ ಯಾವ ಮುಖಾಂತರನಾರು ಹೋಗ್ಬೋದು. ನಿಮಗೆ ಹೆಚ್ಚು ಸೂಕ್ಷ್ಮ ಜೀವಿಗಳು ಇರಬೇಕು ಅಂದಾಗ ಅದು ಮೇಯ್ಬೇಕು. ವಿಭಿನ್ನವಾದ ಅದರಲ್ಲೂ ಗಟ್ ಬ್ಯಾಕ್ಟೀರಿಯಾಸ್ ಅಂತ ಇರ್ತದೆ ತಾನೆ? ಹೌದು, ಇರುತ್ತೆ. ಆದ್ರೆ ಕ್ವಾಂಟಿಟಿ ಕಡಿಮೆ ಇರುತ್ತಲ್ಲ. ನಾನು ಹೇಳ್ತಾ ಇರೋದು ಈಗ ಮೋಸ್ಟ್ಲಿ ಆ ಗಟ್ ಬ್ಯಾಕ್ಟೀರಿಯಾಸ್ಗಳು ಬೆಳವಣಿಗೆ ಆಗೋದಕ್ಕೆ ಊಟ ಕೊಡೋದು. ಇವು ಊಟ ಕೊಟ್ಮೇಲೆ ಅವು ಇನ್ನೂ ಜಾಸ್ತಿ ದ್ವಿಗುಣ ಆಗ್ತವೆ. ಹೌದು, ನಾವ್ ಹೆಂಗೆ ಜೀವಾಮೃತನ ಅಳ್ಳಾಡ್ಸ್ತೀವಿ ದ್ವಿಗುಣ ಆಗಲಿ ಅಂತ, ಅದ್ರಲ್ಲಿರೋ ಟಾಕ್ಸಿನ್ಸ್ ಹೊರಬರೋದಕ್ಕೋಸ್ಕರ ನಾವು ಅಳ್ಳಾಡೋದು. ಗ್ಯಾಸ್ ಎಲ್ಲ ಹೊರಗಡೆ ಹೋದ್ರೆ ಅದು ಫ್ರೀ ಆಯ್ತೆ, ಮತ್ತು ಅದು ಎನ್ವೈರನ್ಮೆಂಟ್ ಕ್ಲಿಯರ್ ಆಗುತ್ತೆ. ಆಗ ಅದು ಇನ್ನೂ ಸಂಖ್ಯೆ ಜಾಸ್ತಿ ಆಗಕ್ಕೆ ದಾರಿ ಆಗುತ್ತೆ. ಹಂಗೆ ಕೂಡ ಅದ್ರಲ್ಲಿ ಒಂದು ಕರುಳಿನಲ್ಲಿ ಯಾವ ಒಂದು ಬ್ಯಾಕ್ಟೀರಿಯಾ ಇದೆಯೋ ಅದು ದ್ವಿಗುಣ ಆಗೋದಕ್ಕೆ ಆಹಾರ ಕೊಟ್ಟರೆ ದ್ವಿಗುಣ ಆಗ್ಬೋದು. ಒಳ್ಳೆ ಕ್ವಾಲಿಟಿ ಆಹಾರ ಕೊಡಬೇಕು. ಈಗ ನಾವ್ ಹೆಂಗೆ ರೈಬನ್ ಕಲರ್ ಫುಡ್ ತಿಂತೀವಿ, ರೈಬನ್ ಫುಡ್ ಅಂತಂದ್ರೆ ನಾವು ಏನ್ ಅರ್ಥ, ಈಗ ಫೈಬರ್ ಇರಬೇಕು, ಪೊಟ್ಯಾಶ್ ಇದಿರಬೇಕು, ಫೈಬರ್ ಇರಬೇಕು, ಮತ್ತೆ ಪ್ರೋಟೀನ್ ಇರಬೇಕು, ನ್ಯೂಟ್ರಿಷನ್ ಇರಬೇಕು. ಈ ಥರದ ಏನು ಕ್ರೈಟೀರಿಯಾಗಳು ಇಟ್ಕೊಂಡಿದ್ದೀವೋ ಹಾಗೆ ಅದಕ್ಕೂ ಮಿನರಲ್ಲು ಇದು ಎಲ್ಲ ಇರ್ತಕ್ಕಂಥ ಆಹಾರಗಳನ್ನು ಮೇಯ್ಬೇಕು ಅದು ಹಸುನು. ನಾವು ಹೆಂಗೆ ಡಿಫ್ರೆಂಟ್ ಏನು ವೇಯಲ್ಲಿ ಒಳ್ಳೆ ಉತ್ತಮ ಆಹಾರವನ್ನು ತಿಂತೀವಿ, ಹಾಗೆ ಅದೇ ವೇಯಲ್ಲಿ ಅದಕ್ಕೂ ಕೊಡಬೇಕು. ಹೆಂಗೆ ಕಾರ್ಯನಿರ್ವಹಿಸುತ್ತೆ ಇದು? ಏನಿಲ್ಲ, ಜೀವಾಮೃತ ಅಂದ್ರೆ ನಾರ್ಮಲ್ ಆಗಿ ನಾವು ತಿರುಗಿಸೋದು, 7 ದಿನ ರೆಡಿ ಮಾಡೋದು, ಬಿಡೋದು, ಅದು ಗೊತ್ತು. ಇದಕ್ಕೂ ಅನಾರೋಬಿಕ್ ಜೀವಾಮೃತ ಅಂತಾರ? ಇದಕ್ಕೂ ಅನಾರೋಬಿಕ್ ಜೀವಾಮೃತ ಅಂದ್ರೆ ನೀವು ಸುಮ್ಮನೆ ಬಾಯಿ ಇದರಲ್ಲಿ ಈಸಿ ಆಗ್ಲಿ ಅಂತ ಆತರ ಈಜಿ ಆಗ್ಲಿ ಅಂತ ಏನು ಮಾಡಿಲ್ಲ. ಇದು ಏನು ಅಂತಂದ್ರೆ ಇದು ಆಕ್ಚುಲಿ ಇದೆಯಲ್ಲ, ಯಾವುದು ವೃಕ್ಷಾಯುರ್ವೇದದಲ್ಲಿ ಕುನ್ನಪ್ಪ ಜಲ ಅಂತ ಮಾಡ್ತಾರೆ. ಸತ್ತೋದಂಥ ಹಸು ಕರುಗಳನ್ನು ಗೋಮೂತ್ರ, ಮಜ್ಜಿಗೆ, ಅದರ ತೂಕದ ಗೋಮೂತ್ರ ಮತ್ತು ಮಜ್ಜಿಗೆಯನ್ನು ಹಾಕಿ 6 ತಿಂಗಳಿಗೆ ಅದರ ತೂಕದಷ್ಟು ಸಗಣಿ
ಮತ್ತು ಗೋಮೂತ್ರ ಇದೆಲ್ಲವನ್ನು ಹಾಕಿ ಅದರ ತೂಕದಷ್ಟು ಅದನ್ನು 6 ತಿಂಗಳಿಂದ 9 ತಿಂಗಳ ತನಕ ಇಟ್ಟು ಅದು ಡಿಕಾಂಪೋಸ್ಟ್ ಆದಮೇಲೆ ಅದನ್ನು ಗಿಡಗಳಿಗೆ ಕೊಡ್ತಾರೆ. ಸೇಮ್ ಪ್ರಿನ್ಸಿಪಲ್ ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಸಗಣಿನೂ ಹಾಕ್ತೀವಿ, ಗೋಮೂತ್ರನೂ ಹಾಕ್ತೀವಿ, ಜೊತೆಯಲ್ಲಿ ಅನ್ನ ಹಾಕ್ತೀವಿ, ಮತ್ತು ಬೆಲ್ಲ ಹಾಕ್ತೀವಿ, ಮತ್ತು ಹಣ್ಣಿನ ವೇಸ್ಟು. ಯಾಕಂದರೆ ಅದರಲ್ಲಿ ಹಣ್ಣಿನ ವೇಸ್ಟ್ಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಏನು ವೈನ್ ರೀತಿ ಅದರಲ್ಲಿ ಉತ್ಪತ್ತಿ ಆಗುತ್ತೆ. ಆಗ ಇದರಲ್ಲಿ ಏನಾಗುತ್ತೆ, ಚೆನ್ನಾಗಿ ಆ ಫರ್ಟಿಗೇಷನ್ ಚೆನ್ನಾಗಿ ಆಗುತ್ತೆ. ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಅದು ಆಲ್ಕೋಹಾಲ್ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಬ್ಯಾಕ್ಟೀರಿಯಾಗಳು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗೋಕ್ಕೆ. ಸೊ ಆ ರೀತಿ ಉತ್ಪತ್ತಿಯಾದಂಥ ಬ್ಯಾಕ್ಟೀರಿಯಾಗಳು ಇಲ್ಲೇನಾಗ್ತದೆ, ಇಲ್ಲೇ ಶೇಖರಣೆ ಆಗಿಟ್ಟಿರ್ತವೆ. ಮತ್ತು ಇದರಲ್ಲಿ ಸೆಡಿಮೆಂಟು ಪ್ರತಿ ಸತಿ ತೆಗಿಬೇಕಾದ ಅವಶ್ಯಕತೆ ಇಲ್ಲ, ಫಿಲ್ಟ್ರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಜನ ಲಾರ್ಜ್ ಸ್ಕೇಲಲ್ಲಿ ಮಾಡೋರಿಗೆ ತುಂಬ ತಾಪತ್ರಯ ಇತ್ತು. ಜೀವಾಮೃತ ಮಾಡಿ ಅದನ್ನು ಲ್ಯಾಂಡಿಗೆ ಕೊಡ್ಬೇಕಾರೆ ಆಳುಗಳ ಕೈಲಿ ಕೊಟ್ಟರೆ ಮೊದಲಿರೋ 10 ಗಿಡಕ್ಕೆ ಚೆನ್ನಾಗಿ ಹೋಯ್ತಾನೆ, ಕೊನೆಗಿರೋಕ್ಕೆ 1/4 ಲೀಟ್ರು ಅರ್ಧ ಲೀಟ್ರ್ ಹಾಕ್ತಾನೆ. ಹಾಗಾಗಿ ಲೇಬರ್ನಿಗೆ ನಂಬ್ಕೊಂಡು ನಾವು ಜೀವಾಮೃತನ ತೋಟಕ್ಕೆ ಕೊಡೋಕ್ಕಾಯ್ತಿರ್ಲಿಲ್ಲ. ಸೊ ಈ ಪ್ರಾಬ್ಲಮ್ ಎಲ್ಲ ನಾವು 20 ವರ್ಷದಿಂದ ಮಾಡ್ತಿರೋದ್ರಿಂದ ಗೊತ್ತಾಗಿರೋದ್ರಿಂದ ನಾವು ಆಲ್ಟರ್ನೇಟಿವ್ ಮತ್ತು ಸುಲಭವಾಗಿರ್ತಕ್ಕಂಥ ದಾರಿ ಹುಡುಕ್ತಿದ್ವಿ. ಸೊ ಆಗ ನಮಗೆ ಈ ಡ್ರಮ್ಮಲ್ಲಿ ಬ್ಯಾಗಲ್ಲಿ ಮಾಡಿರೋದು ಸಿಗ್ತಾ ಇದೆ ಜನಕ್ಕೆ. ಬಟ್ ನಮಗೆ ಅದು ಏರಿಯಾ ಜಾಸ್ತಿ ತಗತ್ತೆ, ಎಲೆ ಕಡಿದು ಬಿಟ್ರೆ ಆಗಲ್ಲ ಅಂತ ಗೊತ್ತಾಗಿ ನಾವು ಇದನ್ನು ಡ್ರಮ್ಮಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ. ಇದು ವೆರಿ ಸಿಂಪಲ್ ಪ್ರೋಸೆಸ್ಸು. ಇದರಿಂದ ನೀವು ಒಲೆನೂ ಕೂಡ ಉರಿಸ್ಬೋದು. ಒಲೆ ಉರಿಸ್ಬೋದು. ನಾವು ಒಲೆ ಉರ್ಸೋಕ್ಕೇನು ಬಳಸ್ತಾ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಬಟ್ ನಮಗೆ ಬೇಕಾಗಿರೋದು ಈಗ ಸದ್ಯದ ಪ್ರಮಾಣದಲ್ಲಿ ಜೀವಾಮೃತ ಬೇಕು. ಜೀವಾಮೃತ ಈಗ ಜನ ನಾನು ಒಂದೇ ವರ್ಷಕ್ಕೆ ಬಾಳೆ ಹಾಕಿ ಮೊದಲನೇ ವರ್ಷನೇ ಆರ್ಗ್ಯಾನಿಕಲಿ ಬಾಳೆ ಬೆಳೆದು 10 kg ಅವರೇಜ್ ಸಿಕ್ತು ನನಗೆ ಬಾಳೆನೆ. ಇದರಲ್ಲಿ ನಾನೇನು ಮಾಡಿದೆ, ಒಟ್ಟು 1 ಎಕರೆಗೆ ಹೆಚ್ಚು ಕಡಿಮೆ 11,000 ಲೀಟ್ರು ಅನಾರೋಬಿಕ್ ಜೀವಾಮೃತ ಕೊಟ್ಟಿದ್ದೆ ಸ್ಟಾರ್ಟಿಂಗಿಂದ. ಮತ್ತು ಒಂದೊಂದಕ್ಕೆ 8 ರಿಂದ 10 kg ಅಷ್ಟು ದನದ ಗೊಬ್ಬರ ಕೊಟ್ಟಿದ್ದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಷ್ಟರಲ್ಲೇ ನನಗೆ ಒಳ್ಳೆ ಅವರೇಜ್ ಈಲ್ಡ್ ಬಂದಿತ್ತು. ಸೊ ಹಾಗಾಗಿ ನಾವು ಜೀವಾಮೃತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಭೂಮಿನಲ್ಲಿ ಬ್ಯಾಕ್ಟೀರಿಯಾ ಸೂಕ್ಷ್ಮಜೀವಿಗಳ ಸಂಖ್ಯೆ ದ್ವಿಗುಣ ಹೊಂದಿ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಏನು 64 ಪೋಷಕಾಂಶಗಳು ಅಂತ ಏನು ಕರಿತೀವಿ ಅವೆಲ್ಲ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು 200 ಲೀಟ್ರ್ ಕೊಡೋದ್ರಿಂದ ಏನು ಅಷ್ಟು ಚೇಂಜಸ್ ಕಾಣಲ್ಲ, ಬೇಗ ಕಾಣಲ್ಲ. ಸೊ ಹಾಗಾಗಿ ನಾವಿಲ್ಲಿ ಈಗ ನೋಡಿ ಇದು ಮಾಡಿರೋದ್ರಿಂದ ಏನಾಗುತ್ತೆ, ಈ ಮೇನು ಈ 3 ಇಂಚ್ ಏನದ ಈ ಪೈಪಿನ ಮುಖಾಂತರ ಎಲ್ಲವನ್ನ ತುಂಬಬೇಕಾದ್ರೆ ನೋಡಿ ಇಲ್ಲಿ ಕಲಸ್ಕೋತೀವಿ. ಗೋಮೂತ್ರ ಮತ್ತು ಸಗಣಿ, ಬೆಲ್ಲ ಇದೆಲ್ಲವನ್ನ ಇಲ್ಲಿ ಹಾಕಿಟ್ಕೋತೀವಿ. ಇಲ್ಲಿ ಹಾಕೊಂಡು ಇದನ್ನ ಇಲ್ಲಿ ಹಾಕ್ತೀವಿ. ಇಲ್ಲಿಗೆ ಇದು 20 ಲೀಟ್ರ್ ಕ್ಯಾನ್ ಇದೆಯಲ್ಲ, 20 ಲೀಟ್ರ್ ಕ್ಯಾನನ್ನು ನಾವೇನು ಮಾಡಿದ್ದೀವಿ, ಆಲ್ಕಿ ಥರ ಮಾಡ್ಕೊಂಡಿದ್ದೀವಿ. ಸೊ ಅದ್ರ ಮುಖಾಂತರ ನಾವೇನು ಮಾಡ್ತೀವಿ, ಇಲ್ಲಿಗೆ ಒಳಗಡೆಗೆ ಹಾಕ್ತೀವಿ. ನೋಡಿ ಇಲ್ಲೇ ಬೆಲ್ಲ ಇಟ್ಕೊಂಡಿದ್ದೀವಿ. ಇದೆಲ್ಲ ಇದು ಮಾಡಿ ಇಲ್ಲಿಗೆ ಹಾಕ್ತೀವಿ. ಎಲ್ಲ ಮುಟ್ಟಾಗಿದೆ ನೋಡಿ. ಇದು ಹೆಂಗೆ ಬರುತ್ತೆ ಅಂತಂದರೆ ಜಸ್ಟ್ ಫಿಲ್ಟ್ರ್ ನೀರು ಬರೋಂಗೆ ಬರುತ್ತೆ. ಇಲ್ಲಿ ನೋಡಿ ಹೆಂಗಿದೆ, ಫುಲ್ ಫಿಲ್ಟ್ರ್. ಯಾವುದೇ ರೀತಿಯಲ್ಲಿ ಗಿಟ್ಕತ್ತು ಅನ್ನೋದು ಏನೂ ಇಲ್ಲ. ಇದ್ರಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತಾವ? ಇರುತ್ತೆ. ಇದು ಇಷ್ಟು ಮಟ್ಟಕ್ಕೆ ಇದು ಏನಾಗಿರುತ್ತೆ, 40% ಮೇಲಕ್ಕೆ ಇರಬೇಕು. ಆಲ್ಮೋಸ್ಟ್ ಆಲ್ ಇಷ್ಟನ್ನು ಭೂಮಿ ಒಳಗಡೆಗೆ ಊತ್ ಬಿಡೋದ್ರಿಂದ ಒಳ್ಳೇದು. ಇಷ್ಟು ಕೂಡ ಭೂಮಿ ಒಳಗಡೆಗೆ ಉಳೋದ್ರಿಂದ ನಮಗೆ ಇಲ್ಲಿ ಮೇಲಕ್ಕೆ ಹಾಕಕ್ಕೆ ಈಸಿ ಆಗುತ್ತೆ. ಹೌದು. ಇವಾಗ ನಿಮ್ಗೆ ಸ್ವಲ್ಪ ಈಗ ಒಂದು ಸ್ಟೂಲ್ ಮಡಿಕೊಂಡು ಹಾಕ್ಬೇಕು. ಇದು ಅನುಭವದ ಮೂಲಕ ಕಲ್ತಿರೋ ಇದು ಪ್ರಜ್ಞೆ, ಇದು ಇನ್ಫಾರ್ಮೇಶನ್ ಅಲ್ಲ, ಇದು ಜ್ಞಾನ. ಈಗ ನೀವು ಇದನ್ನ ಎಷ್ಟು ವರ್ಷದಿಂದ ಮಾಡಿದ್ದು? ಇದು ನನ್ನ ತಮ್ಮನ ತೋಟದಲ್ಲಿ 5 ವರ್ಷ ಆಯ್ತು ಮಾಡಿ. ಇದು ನಾ ಮಾಡೋ 1 ವರ್ಷ ಆಯ್ತು. 1 ವರ್ಷ ಆಯ್ತು. ಇದು ಮಾಡಾದ್ಮೇಲೆ ಚೇಂಜಸ್ ಕಾಣ್ತಾ ಇದೆ. ಮೊದಲು ನಾರ್ಮಲ್ ಜೀವಾಮೃತ ಕೊಡ್ತೀವಿ, ನಾರ್ಮಲ್ ಆಗಿ ಮಾಡ್ತಿದ್ವಿ. ನಾರ್ಮಲ್ ಆಗಿ ಗೋಕೃಪಾಮೃತ, ಜೀವಾಮೃತ ಎಲ್ಲವನ್ನು ಕೊಡ್ತಿದ್ವಿ. ಅದರಲ್ಲಿ ಕಾಣದಿರೋ ಚೇಂಜಸ್ ಇದ್ರಲ್ಲಿ ಕಾಣುತ್ತೆ. ಇದರಲ್ಲಿ ನಾವೇನ್ ಮಾಡ್ತಿದ್ವಿ, ಗೋಕೃಪಾಮೃತನಾರು ಕೊಡ್ತೀವಿ ಅಥವಾ ವೇಸ್ಟ್ ಡಿಕಂಪೋಸ್ಟ್ ಕೊಡ್ತೀವಿ, ಏನಾರು ಒಂದು ಹಾಕ್ತಿವಿ ಇದಕ್ಕೆ. ಯಾವುದಕ್ಕೆ ತೊಪ್ಪೆ ಮತ್ತೆ ಗೋಮೂತ್ರ ಇದೆಲ್ಲ ಹಾಕ್ಬೇಕಾದ್ರೆ ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿ ಹಾಕೋದು. ಈಗ ಸ್ಟಾರ್ಟಿಂಗ್ ಇದನ್ನ ಕೂರ್ಸಿದ್ರಲ್ಲ, ಅವಾಗ ಪ್ರೊಸೀಜರ್ ಏನು ಫಾಲೋ ಮಾಡಿದ್ರು? ಪ್ರೊಸೀಜರ್ ಏನಿಲ್ಲ, ಕರೆಕ್ಟಾಗಿ ಇದಕ್ಕೆ ಹಾಕಿದ್ದೇನೋ ಆವಾಗ ನಾವು ಅಂತಂದ್ರೆ ಒಂದು 600 ರಿಂದ 700 kg ಅಷ್ಟು ತೊಪ್ಪೆನಿಗೆ ಡೈರೆಕ್ಟಾಗಿ ಕ್ಯಾಪ್ ಓಪನ್ ಆಗಿರೋದ್ರಿಂದ ಅಲ್ಲಿಗೆ ಹಾಕಿದ್ವಿ. ಮತ್ತೆ ಅದಕ್ಕೆ ಗೋಕೃಪಾಮೃತ ಮಾಡಿ ತುಂಬಿದ್ವಿ. 600 ರಿಂದ 700 kg ಹಸಿ ತೊಪ್ಪೆ. ಈಗ ಸುಮ್ಮನೆ ಅಲ್ಲಿ ಕಾಂಪೋಸ್ಟ್ಗೆ ಅಂತ ಒಂದು 6-7 ತಿಂಗಳು ಅದಲ್ಲ, ಹಸಿ ತೊಪ್ಪೆನಿಗೆ ನಾವೇನ್ ಮಾಡಿದ್ವಿ, ನಾಟಿ ಹಸುವಿನ ತೊಪ್ಪೆನಿಗೆ ಅಟ್ಲೀಸ್ಟ್ 1 ತಿಂಗಳ ಸೇರಿಸಿಟ್ಕೊಂಡ್ವಿ.
ಸೇರಿಸಿಟ್ಕೊಂಡು ಇಲ್ಲಿಗೆ ಹಾಕಿದ್ವಿ. ನಮ್ಮ ಹತ್ರ ಇರೋದೇ ಒಂದು ಹಸು, ಸೇರಿಸಿಟ್ಕೊಂಡು ಹಾಕಿದ್ವಿ. ಮತ್ತು ಗೋಮೂತ್ರನೀಗ ನಾವು ಆಗ ಆಲ್ರೆಡಿ ನೋಡಲ್ಲಿ ಕ್ಯಾನ್ಗಳಲ್ಲೆಲ್ಲ ಇದೆ, ಒಂದು 200 ಲೀಟ್ರ್ ಗೋಮೂತ್ರ ಹಾಕಿದ್ವಿ ಸ್ಟಾರ್ಟಿಂಗು. ಮತ್ತು ಇದಕ್ಕೆ ಗೋಕೃಪಾಮೃತ 1,500 ಲೀಟ್ರ್ ಗೋಕೃಪಾಮೃತನ ಒಟ್ಟಿಗೆ ಇದ್ರೊಳಕ್ಕೆ ಮಾಡಿ ಹಾಕಿದ್ವಿ. ಓಹೋ, ಇಲ್ಲಿ ಸಗಣಿ ಗಂಡ್ಲಾನು ಲಿಕ್ವಿಡ್, 1,500 ಗೋಕೃಪಾಮೃತ ಅದು ಲಿಕ್ವಿಡ್ ತುಂಬತಲ್ಲ ಇದು. ತುಂಬ ಮಜ್ಜಿಗೆ ಅಂದರೆ ಒಂದು 20 ಲೀಟ್ರ್ ಮಜ್ಜಿಗೆ ಹಾಕಿದ್ವಿ. ಬೆಲ್ಲ ಹಾಕಿದ್ವಿ ಒಂದು 20 kg. ಅನ್ನ ಹಾಕಿದ್ವಿ ಒಂದು 10 kg. ಅನ್ನ ಏನಕ್ಕೆ ಹಾಕ್ಬೇಕು? ಅನ್ನ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಬ್ಯಾಕ್ಟೀರಿಯಾಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅದು. ಅನ್ನವನ್ನು ಆ್ಯಕ್ಚುಲಿ ನೀವು ಬೂಸ್ಟ್ ಬರೆಸಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಆ ಬೂಸ್ಟು. ಈಗ ನೀವು ಫ್ರೀ ಬಯೋಟಿಕ್ ಫುಡ್ ಅಂತ ಕರಿತೀರಲ್ಲ, ಅದು ಆ್ಯಕ್ಚುಲಿ ತಂಗಳನ್ನ ಉಣ್ಣೋದ್ರಿಂದ ಭಾರಿ ಒಳ್ಳೇದು. ರಾತ್ರಿ ಅನ್ನ ನೆನೆಸಿಟ್ಬಿಟ್ಟು ಬೆಳಗ್ಗೆ ಅದಕ್ಕೆ 3-4 ದಿವಸ ಆದ್ಮೇಲೆ ಗೊಬ್ಬರ ಆಗಿ ಮಾಡಿದ್ರೆ ಇನ್ನೂ ಒಳ್ಳೇದು ಗಿಡಗಳಿಗೆ ನಮಗೆಲ್ಲ. ಸೊ ಹಾಗಾಗಿ ಅನ್ನವನ್ನು ನಾವು ಇಲ್ಲಿ ಹಾಕಿದ್ದೀವಿ. ಇದೇ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಗ್ರೋತ್ ಚೆನ್ನಾಗಿ ಆಗುತ್ತೆ. ಏನೋ ಇದು ಹಾಕಿದ ತಕ್ಷಣ ನಾವು ಎಕ್ಸ್ಪೆಷಲಿ ಏನಕ್ಕೆ ಮಾಡ್ತೀವಿ ಇದ್ರ ರಿಸಲ್ಟ್ ನಮ್ಗೆ ಇಷ್ಟ ಆದದ್ದು ಏನಕ್ಕೆ ಅಂತಂದರೆ, ಈ ಬಟರ್ ಫ್ರೂಟ್ ಸಣ್ಣ ಪುಟ್ಟ ಗಿಡಗಳಿಗೆ ಏನಾಗುತ್ತೆ, ರೂಟ್ ಕಾಸ್ಟ್ ಪ್ರಾಬ್ಲಮ್ ಬರುತ್ತೆ. ರೂಟ್ ಕಾಸ್ಟ್ ಪ್ರಾಬ್ಲಮ್ ಬಂದಾಗ ಟ್ರೈಕೋಡರ್ಮ, ಸೂಡೋಮಾನಸ್ಸು, ಯಾವ್ಯಾವುದೋ ಆರ್ಗ್ಯಾನಿಕ್ ಕಂಪ್ನಿಗಳು ನನಗೆ ಏನೇನೋ ಮೆಡಿಸನ್ ಕೊಟ್ಟರು ಬಂದು, ನಾನು ಅವ್ರನ್ನೆಲ್ಲ ಎಕ್ಸ್ಪೆರಿಮೆಂಟ್ಗೆ ಬಳಸ್ಕೊತಿದ್ದೆ. ನಮ್ಮದು ಪ್ರಮೋಟ್ ಮಾಡಿ ನಂದು ಯಾವುದು ಗಿಡಕ್ಕೆ ರೋಗ ಬಂದದ ಬಟರ್ ಫ್ರೂಟ್ ಗಿಡ ಅದನ್ನು ನಿಲ್ಲಿಸು ಫಸ್ಟು, ಆಮೇಲೆ ನಿನ್ನ ಔಷಧಿಗೆ ನಾ ಪ್ರಚಾರ ಮಾಡ್ತೀನಿ ಅಂತ ನಾನು ಅವ್ನಿಗೆ ಟಾಸ್ಕ್ ಕೊಡ್ತಿದ್ದೆ. ಅದು ಬಂದು ಕೇಳಿದವ್ರಿಗೆ ನಾ ಕೊಡ್ತಿದ್ದೇನು ಅಂದರೆ, ನನ್ನ ಹತ್ರ ಸೆಲೆಕ್ಷನ್ ಮಾಡಿ ಉಳ್ಕತ್ತಾವಲ್ಲ ಗಿಡ, ಆ ಗಿಡಗಳು ವೀಕ್ ಆಗಿರ್ತವೆ, ಅದನ್ನ ಕರೆಕ್ಟ್ ಸರಿ ಮಾಡು, ಚೆನ್ನಾಗಿ ಮಾಡು, ಆಗ ನಿಂದು ಔಷಧಿಗೆ ತಾಕತ್ತದೆ ಅಂತ ಗೊತ್ತಾಯ್ತೆ. ಆಗ ನಾ ಹೇಳ್ಬೋದು ರೋಗ ಬಂದವ್ರಿಗೆ ಈ ಥರ ಗಿಡ ಹಾಕಿ, ಈ ಥರದ ಔಷಧಿ ಹಾಕಿ ಅಂತ. ಸೊ ನಾನು ಈಗ ಏನು ಮಾಡಿದೆ, ನನ್ನ ರೋಗ ಬಂದಿದ್ದಂಥ ಗಿಡಗಳಿಗೆ, ವೀಕ್ ಆಗಿದ್ದಂಥ ಗಿಡಗಳಿಗೆ ಈ ಜೀವಾಮೃತವನ್ನು ಕೊಟ್ಟ ಮೇಲೆ ಅವೆಲ್ಲ ತುಂಬ ಚೆನ್ನಾಗದು. ಏನೋ ಗಿಡಗಳಿಗೆ ನಾವು ಒಂದೊಂದು ಲೋಟ ಟೀ ಕುಡಿತೀವಲ್ಲ, ಆ ರೀತಿ ಟೀಗನ್ನು ಪಾಕೆಟ್ಗೆ ಹಾಕೋದು. ಅದು ಹಾಕಿದ್ಮೇಲೆ ಎಲ್ಲ ಕಡ್ಡಿ ಎಲ್ಲ ಉದುರೋಗಿದ್ದ ಗಿಡಗಳು ಕೂಡ ಇದಾಕಿದ್ಮೇಲೆ 1 ತಿಂಗಳಲ್ಲಿ ಅದು ಸರಿ ಆಯ್ತು. ಸೊ ಹಾಗಾಗಿ ನಮ್ಗೇನು ಅನಿಸುತ್ತೋ, ಇದಕ್ಕೆ ರೂಟ್ ಕಾಸ್ಟ್ ಪ್ರಾಬ್ಲಮ್ನ ತಡೆಯುವಂಥ ಸಾಮರ್ಥ್ಯ ಇದೆ. ಬಟರ್ ಫ್ರೂಟ್ಗೆ ಮೇಜರ್ ಆಗಿ ಬರ್ತಕ್ಕಂಥದ್ದು ರೂಟ್ ಕಾಸ್ಟ್ ಪ್ರಾಬ್ಲಮ್. ಸೊ ನಮಗೆ ಮೇಜರ್ ಆಗಬೇಕಾಗಿರ್ತಕ್ಕಂಥದ್ದು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಸೊ ನಾ ಅದನ್ನು ಕಂಡ್ಕೊಂಡದೇನು ಅಂತಾರೆ, ನಮ್ಮಲ್ಲಿ ಸಣ್ಣ ಪಾಕೆಟಲ್ಲಿ ಗಿಡ ವೀಕಾಗಿ ರಿಜೆಕ್ಟ್ ಮಾಡ್ತೀವಲ್ಲ, ಅದನ್ನೆಲ್ಲವನ್ನು ಇದರಲ್ಲಿ ಟ್ರೀಟ್ ಮಾಡ್ತೀವಿ, ಅಲ್ಲಿ ರಿಕವರ್ ಆಗುತ್ತೆ. ಸೊ ಅಲ್ಲಿ ಸಾಮರ್ಥ್ಯ ಇರೋದೇನೋ, ಬಿದ್ದೋಗಿರೋ ಕುದುರೆನಿಗೆ ಓಡಿಸ್ತದಲ್ಲ ಇದು, ಹೌದು, ಎತ್ತು ನಿಲ್ಲಿಸ್ತದಲ್ಲ, ಅದು ನನಗೆ ಬೇಕಾಗಿರ್ತಕ್ಕಂಥ. ಕರೆಕ್ಟ್. ಈಗ ಅನ್ನ ಹಾಕಿದ್ರಿ, ಅದಾದ ನಂತರ ಏನು ಹಾಕಿದ್ರಿ? ಅನ್ನ ಮತ್ತೆ ಇದು ಏನೋ ಹಣ್ಣಿನ ವೇಸ್ಟ್ ಇದು ಜ್ಯೂಸ್ ಅಂಗಡಿಗಳಲ್ಲಿ ಸಿಗೋದಲ್ಲ, ಒಂದು 2-3 ಬಕೆಟ್ ತಗೊಂಡ್ಬಂದು ಫುಲ್ ತುಂಬಿಸ್ಬಿಡೋದು. ಕಂಪ್ಲೀಟ್ 3,000 ಲೀಟರ್ ಪ್ಯಾಕ್ಡ್ ಇಲ್ಲಿ ತನಕ ಹಾಕಿ ಸೀಲ್ ಮಾಡೋದು. ಇದಕ್ಕೆಲ್ಲ ಎಂಸಿಲ್ ಮೆತ್ತೆ ಅಥವಾ ಒಂದು ಇದಾಕಿ ಬಿಟ್ಬಿಡೋದು. ಅದೊಂದು ನಮಗೆ ಊಟ ಹಾಕಕ್ಕೆ ಮೇಲಿಂದ ಫೀಡಿಂಗ್. ಇದು 3 ತಿಂಗಳು ಬಿಟ್ಬಿಡೋದು. 3 ತಿಂಗಳು ಮುಟ್ಟಂಗೆ ಇಲ್ಲ. ಇದು 3 ತಿಂಗಳ ಮೇಲೆ ನಿಮ್ಗೆ ಏನಾದ್ರು ವಾಸನೆ ಗೀಸನೆ ಅಂತ ಏನಾರು ಬರುತ್ತಾ ಇದ್ರ ಹತ್ರ? ಏನು ಬರಲ್ಲ. ಈಗ ನೀವು ನಿಂತಿದ್ರೆ ಆಗ್ಲೂ ಬರಲ್ಲ, ಏನು ಬರಲ್ಲ. ಎಲ್ಲಾ ಕಡೆ ಪ್ಯಾಕ್ ಆಗ್ಬಿಡಿರ್ತಲ್ಲ. ಇಲ್ಲಿ ಗ್ಯಾಸ್ ಒಂದು ಬರ್ತದೆ, ಒಂದು 15 ದಿವಸ ತನಕ ಗ್ಯಾಸ್ ಬರ್ತದೆ. ಅದನ್ನ ತೆಗೆದು ನಾವು ಇಲ್ಲಿಗೆ ಹಾಕಿರ್ತೀವಿ. ಒಂದು ಅದ್ರಲ್ಲಿ ನೀರಿದೆ. ಸೊ ನಾವೇನ್ ಮಾಡ್ತೀವಿ ಅಂತಾರೆ, ಇನ್ನೂ ಚೆನ್ನಾಗಿ ಅದನ್ನ ಇದು ಮಾಡ್ಬೇಕಂದ್ರೆ, ಈ ಆವಾಗ ನೀರು ಆನ್ ಮಾಡ್ಬಿಟ್ಟು ಅಲ್ಲಿ ಗೇಟ್ ಆನ್ ಮಾಡಿ ಇದಕ್ಕೆ ಇದು ಪಾಚಿ ಬಂದ್ಬಿಟ್ಟಿರುತ್ತೆ ಇಲ್ಲಿ ಹಾಕಿದಾಗ ಇಲ್ಲಿ. ಸೊ ಇದನ್ನ ನಾವೇನು ಮಾಡ್ತೀವಿ, ಆವಾಗ ಹೊಸ ನೀರು ತುಂಬ್ತೀವಿ ಅಲ್ಲಿಗೆ. ಹಳೆ ನೀರನ್ನೆಲ್ಲ ತೆಗೆದ್ಬಿಟ್ಟು ಹೊಸ ನೀರು ತುಂಬೋದು. ಸೊ ಇಲ್ಲಿಗೆ ನೋಡಿ, ಅದೆಲ್ಲ ಪಾಚಿ ಕಟ್ಕೊಬಿಟ್ಟದೆ, ಒಳಗೆ ಹಳೆ ನೀರು ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಈ ನೀರು ಕೊಡ್ತು ಅಂದ್ರೆ ಅದೆಲ್ಲ ಹೋಯ್ತಾ. ಈಗ ಅದ್ರೊಳಗೆ ಆಫ್ ಮಾಡ. ಸೊ ಈಗ ನೀರೇನಾಗುತ್ತೆ, ಈಗ ಅಲ್ಲಿರೋದು ಹೊಸ್ತಾಯ್ತಾ, ಈಗ ಗಾಳಿಗೆ ಹೋಗಿ ಸೇರ್ಕೊಳತ್ತೆ ಅಲ್ಲಿರೋದೆಲ್ಲ. ಏನೋ ಒಳಗಡೆಯಿಂದ ಗ್ಯಾಸ್ ಏನು ಬರುತ್ತಲ್ಲ, ನೀರಿನೊಳಗೆ ಹೋಗಿ ಸೇರುತ್ತೆ. ಆ ಬಬ್ಬಲ್ ಬಂದು ವಾಪಸ್ ಬರುತ್ತೆ. ವಾಪಸ್ ಬಂದು ನಮಗೆ ಗಾಳಿ ಒಳಗಡೆ ಹೋಗಕ್ಕಿಲ್ಲ. 3 ತಿಂಗಳಾದ ನಂತರ ಇಲ್ಲಿ ತಗೋತೀವಿ 40%. ಈಗ ಹೆಚ್ಚು ಕಡಿಮೆ 3,000 ಲೀಟರ್ನಲ್ಲಿ ನಮಗೊಂದು 1,300-1,400 ಲೀಟರ್ನಷ್ಟು ಸಿಗುತ್ತೆ ಇದರಲ್ಲಿ.
ಓಕೆ. ಸೊ ಡೈರೆಕ್ಟ್ ನಾವು ವೆಂಚುರಿನಲ್ಲಿ ಕೊಟ್ಬಿಡ್ತೀವಿ. ಅಲ್ಲಿ ವೆಂಚುರಿ ಹಾಕೊಂಡಿದೀವಿ, ಹಾ, ಡೈರೆಕ್ಟ್ ವೆಂಚುರಿ ಹೋಗುತ್ತೆ. ಇದು ಎಲ್ಲಿಗೆ ಹೋಗುತ್ತೆ? ಇಲ್ಲಿಂದ ಇದು ವೆಂಚುರಿಗೆ ಆ ಪೈಪ್ ಇದೆಯಲ್ಲ, ಈ ಪೈಪು ಕನೆಕ್ಷನ್ ಕೊಟ್ಬಿಡ್ತೀರಾ? ಕನೆಕ್ಷನ್ ಕೊಟ್ಬಿಟ್ಟು ವೆಂಚುರಿ ಆನ್ ಮಾಡ್ತು ಅಂದ್ರೆ ಡೈರೆಕ್ಟ್ ಹೋಗುತ್ತೆ. ಅಥವಾ ಇಲ್ಲಿ ಒಂದು ಬಕೆಟ್ ಇಟ್ಬಿಟ್ಟು ಅದನ್ನ ಬಕೆಟ್ ವೆಂಚುರಿಗೆ ಇದಕ್ಕೆ ಫಿಲ್ಟರ್ಗೆ ಹಾಕಿ ಈಗ ನೀವು ಕನೆಕ್ಷನ್ ಕೊಟ್ಬಿಡ್ತೀರಾ ಡೈರೆಕ್ಟ್? ಡೈರೆಕ್ಟ್ ಇಲ್ಲೇನು ಕಸ ಮೊಸರು ಏನು ಬರಲ್ವಲ್ಲ ಇದರಲ್ಲಿ. ಈಗ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ದೇ ಇರೋದ್ರಿಂದ ನಾವು ಇಲ್ಲಿಗೆ ಸಿಗ್ತೀವಿ. ಸರಿ ಆಯ್ತು. 3 ತಿಂಗಳು ತಯಾರು ಮಾಡಿ ಅದನ್ನ ತಗೊಂಡಾದ ನಂತರ ತಿರ್ಗಾ ತಯಾರು ಮಾಡ್ಬೇಕಲ್ಲ? ಹಾಕ್ಬೇಕಾದ್ರೆ ಮತ್ತೆ 40% ಹಾಕ್ಬೇಕು. ಏನೇನು ಮತ್ತೆ ಗೋಮೂತ್ರ ಮತ್ತೆ ಸಗಣಿ ಎಷ್ಟೆಷ್ಟು ಕೆಜಿ? 40%. ಈಗ ಅಷ್ಟೇನು ಹಾಕಿದ್ವಿ ಅದ್ರಲ್ಲಿ. ಇದೇನ್ ನಮ್ಗೆ ಇಷ್ಟೇ ಬೇಕು ಅಂತ ಏನಿಲ್ಲ, ಬೇರೆ ಬೇರೆದೆಲ್ಲ ಹಾಕ್ಬೋದು. ಹಣ್ಣಿನ ತ್ಯಾಜ್ಯಗಳು ಈಗ ಪಪ್ಪಾಯ ಇದೆ, ಪಪ್ಪಾಯ ತಗೊಂಬಂದ್ ಹಾಕಿ. ಹೌದು. ಏನೇನಿದೆ ಅದನ್ನೆಲ್ಲ, ಈಗ ಬಾಳೆಹಣ್ಣು ಕೊಳ್ತೋಗಿರುತ್ತೆ ತಗೊಂಬಂದ್ ಹಾಕಿ. ಅದು ತಯಾರಾಗಕ್ಕೆ ಎಷ್ಟು ದಿನ ಬೇಕು ತಿರ್ಗಾ? 15 days. ನೆಕ್ಸ್ಟ್ 15 days ಒನ್ಸ್ ನಿಮ್ಗೆ ಲಿಕ್ವಿಡ್ ಬಂದ್ಬಿಡುತ್ತೆ. ನೀವು ಯಾವುದೇ, ಈಗ ನಾವು 5-6 ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಯಾವುದೇ ರೀತಿ ಸೆಡಿಮೆಂಟ್ ಉಳ್ಕತ್ತೆ ಅಂತ ಕೇಳ್ತಾರೆ ಜನ. ಒಂಚೂರು ಸೆಡಿಮೆಂಟ್ ಉಳ್ಕೊಳ್ಳಲ್ಲ. ಈಗ ಏನಾದ್ರು ಸೆಡಿಮೆಂಟ್ ಉಳ್ಕೊಂಡಿದೆ ಅಂದ್ರೆ ನಮ್ಗೆ ಅದನ್ನ ತೆಗ್ದೇ ನೋಡ್ಬೇಕು, ಹೊಡೆದೇ ನೋಡ್ಬೇಕು. ಅಲ್ಲಿ ತನಕ ಗೊತ್ತಾಗಲ್ಲ. ಇಲ್ಲಿ ಈಗ ಉಳ್ಕೊಂಡಿದ್ರೆ ಇಲ್ಲಿ ಬರ್ಬೇಕಲ್ಲ, ಅದೆಲ್ಲ ತಳೆ ಭಾಗದಲ್ಲಿ ಇರುತ್ತೆ. ಅಲ್ಲಿ ಇರುತ್ತೆ. ನಮ್ಗೆ ಅಲ್ಲಿ ಇರ್ಲಿ, ನಮ್ಗೆ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಮೇಲ್ಚೊರಿಯೋದ್ ಬೇಕಾಗಿರುತ್ತೆ. ಅಕಸ್ಮಾತ್ ಅದಿದ್ರುನು ಅದು ಬರ್ತಾ ಫುಲ್ ಬರ್ನ್ ಆಗುತ್ತೆ. ಈಗ ಹಸುನೇ ಬರ್ನ್ ಆಗಿ ಬರೀ ಮೂಳೆನೂ ಕರ್ಗೋಗಿ ಬರೀ ಕೊಂಬು ಮತ್ತೆ ಗೊರಸು ಏಡೆ ಉಳ್ಕೊಳ್ಳೋದು ಇದರಲ್ಲಿ. ಉನ್ನಪ್ಪ ಜಲ ಮಾಡುವ ಪ್ರೋಸೆಸ್ ಅಲ್ಲಿ ಬರೀ ಕೊಂಬು ಗೊರಸು ಬಿಟ್ರೆ ಇನ್ನೆಲ್ಲ ಕರ್ಗೋಗುತ್ತೆ. ಸೊ ಇಲ್ಲೇನ್ ಮೇಜರ್ ಆಗಿ ಬೇಕಾಗಿರ್ತಕ್ಕಂಥದ್ದು ಗೋಮೂತ್ರ ಮತ್ತೆ ಮಜ್ಜಿಗೆ. ಅವನ್ನ ನಾವು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡ್ತು ಅಂತಾರೆ. ಯಾವುದೇ ಸೆಡಿಮೆಂಟ್ ಇದ್ರೂ ಕೂಡ ಅದನ್ನ ಕರಗಿಸ್ಬೋದು. ಓಕೆ ಸರ್. ಇದರಲ್ಲಿ ಕೊನೆಯದಾಗಿ ರೈತರಿಗೆ ಏನು ಹೇಳೋದು? ರೈತರಿಗೆ ನನ್ನ ಪ್ರಕಾರ ಡ್ರಿಪ್ಪಲ್ಲಿ ಕಟ್ಕೊಳ್ಳೋಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಥರ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಿ ಕೊಡೋದ್ರಿಂದ ನನ್ನ ಪ್ರಕಾರ 3 ಎಕರೆ 4 ಎಕರೆ ಜಮೀನು ಇತ್ತು ಅಂದರೆ 3000 ಲೀಟ್ರ್ ಟ್ಯಾಂಕಲ್ಲಿ ಮಾಡಿ. 10 ಎಕರೆ 5 ಎಕರೆ ಇರೋರು 2 3 ಮಡಿಕಳಿ ಮಾಡೋದ್ರ ಮುಖಾಂತರ ನೀವು ಏನಾಗುತ್ತೆ, ಬೇಗ ನಿಮ್ಮ ಭೂಮಿನೀಗ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಒಳಪಡಿಸ್ಬೋದು, ಸಾಯಿಲ್ ಕಾರ್ಬನ್ ಇಂಪ್ರೂವ್ ಮಾಡ್ಬೋದು, ಮತ್ತು ಬೆಳೆನ ಚೆನ್ನಾಗಿ ಬೆಳಿಬೋದು ಯಾವುದೇ ರೋಗ ಮುಕ್ತವಾಗಿ. ಎಲ್ಲ ಅಂತಾರೆ ಈಗ ಆ ಔಷಧಿ ಹೊಡೀರಿ, ಈ ಔಷಧಿ ಹೊಡೀರಿ ಅಂತಂತಾರೆ. ನಾನು ಜೀವಮಾನದಲ್ಲಿ ಒಂದು ಸತನೂ ಯಾವ ಔಷಧಿನೂ ಮಾಡಿ ಹೊಡೆದಿಲ್ಲ, ಸ್ಪ್ರೇ ಮಾಡಿಲ್ಲ ಯಾವುದೋ ನನ್ನ ಗಿಡಗಳಿಗೆ. ನಾವು ಮಾಡೋದೇನಪ್ಪ ಅಂತಂದರೆ ಫರ್ಟಿಲಿಟಿ ಡಿಫಿಷಿಯನ್ಸಿಯಿಂದ ಡಿಸೀಸ್ ಬರೋದು. ಭೂಮಿ ಪಾತ್ರ ಇರೋದೇ 3% ಅಂತ ಪುಕ್ಕವಕ್ಕ ಅವರೇ ಹೇಳ್ತಾರೆ. 3% ಇರೋದು 3% ಭೂಮಿ ಪಾತ್ರ. ಸೂರ್ಯನ ಪಾತ್ರ ಆ್ಯಕ್ಚುಲಿ 37% ಇರುತ್ತೆ. ನೀರಿನ ಪಾತ್ರ 60%. ಇದನ್ನು ಜನ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಭೂಮಿ ಪಾತ್ರ ಬರೀ ಇರ್ತಕ್ಕಂಥ 3%ಅಲ್ಲಿ ಗಿಡಕ್ಕೆ ಬೇಕಾಗಿರ್ತಕ್ಕಂಥ 64 ಪೋಷಕಾಂಶಗಳು ಸಿಗಬೇಕಾಗಿರೋದು. ಅಂದರೆ ಅದ್ರ ವ್ಯಾಲ್ಯೂಮ್ ಎಷ್ಟು ಅನ್ನೋದು ಅರ್ಥ ಮಾಡ್ತಾರೆ. ಸೊ ಅಂದರೆ ವ್ಯಾಲ್ಯೂಮು ಮತ್ತು ಅದರ ಡೆಪ್ತು, ಅಂದರೆ ಎಷ್ಟು ವಿಶಾಲವಾದಂತಹ ಸೂಕ್ಷ್ಮ ಜೀವಿಗಳನ್ನು ನಾವು ಹಾಕಬೇಕು, ಎಷ್ಟು ಬಯೋಡೈವರ್ಸಿಟಿ ಅಲ್ಲಿ ಕ್ರಿಯೇಟ್ ಆಗಬೇಕು, ಅದೆಲ್ಲ ಉತ್ಪತ್ತಿ ಆಗ್ಬೇಕಾದ್ರೆ. ಸೊ ಆ ಬಯೋಡೈವರ್ಸಿಟಿ ಡೆವಲಪ್ ಆಗಕ್ಕೆ ಬೇಕಾಗಿರ್ತಕ್ಕಂಥ ಎನ್ವೈರ್ನಮೆಂಟ್ನ ನಾವು ಕ್ರಿಯೇಟ್ ಮಾಡಿ ಜಮೀನಿಗೆ ಕೊಟ್ಟದ್ದೇ ಆದರೆ ಸೊ ಒಳ್ಳೆಯ ರೀತಿಯ ಆರ್ಗ್ಯಾನಿಕಲಿ ನಾವು ಬೆಳೆ ತೆಗಿಬೋದು. ಥ್ಯಾಂಕ್ ಯು ಸರ್. ವೆಲ್ಕಮ್.